Hi, I'm Kaviraj from scoringtarget.com. In today's session, we are going to discuss SSLC state level preparatory exam model question papers for all subject and all medium. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಪರೀಕ್ಷೆಯ ಒಂದು ಎಲ್ಲ ವಿಷಯಗಳ ಮತ್ತು ಎಲ್ಲ ಮಾಧ್ಯಮಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 5 ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಇಲ್ಲಿ ಕೊಡಲಾಗಿದೆ ಮತ್ತು ಎಲ್ಲ ಮಾಧ್ಯಮಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಈ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್, ನಿಮ್ಮ ಸ್ಕೂಲಲ್ಲಿ ಇರ್ತಕ್ಕಂಥ ಸಿರೀಸ್ ಎಕ್ಸಾಮ್, ಆ ನಂತರ ಆ್ಯನುವಲ್ ಎಕ್ಸಾಮ್ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಪ್ರಶ್ನೆ ಪತ್ರಿಕೆಗಳ ಲಿಂಕ್ ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಿರತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, ನಮಗೆ ಈ ಥರ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಲಿಂಕು ನಮ್ಮ scoringtarget.com ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ಈ ಥರದ ನಿಮ್ಗೆ ಟೈಟಲ್ಸ್ಗಳನ್ನ ಕಾಣುತ್ತೆ. ಅಂದರೆ ಇಲ್ಲಿ ಮೊದಲನೇದಾಗಿ ಕನ್ನಡ ಭಾಷೆ ಇದೆ, FL ಅಂತ ಕೊಟ್ಟಿರೋ ಬ್ರ್ಯಾಕೆಟಲ್ಲಿ. FL ಅಂದರೆ ಫಸ್ಟ್ ಲ್ಯಾಂಗ್ವೇಜ್. ಸೊ ಕನ್ನಡ ಪ್ರಥಮ ಭಾಷೆ. ಇನ್ನು ಇಂಗ್ಲೀಷ್ FL ಅಂತ ಇದೆ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಸಬ್ಜೆಕ್ಟ್ನ ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿ ನೀವು ಟೈಟಲ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು. ನಿಮಗೆ ಪ್ರಶ್ನೆ ಪತ್ರಿಕೆ ನಿಮ್ಮ ಮೊಬೈಲಲ್ಲಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಅದಾದ ನಂತರ ಇಂಗ್ಲೀಷ್ SL ಅಂತ ಇದೆ, ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆಗಳು. ಅದಾದ ನಂತರ ಹಿಂದಿ TL ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇದೆ. ಆಮೇಲೆ ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಮ್ ಇದೆ. ಆಮೇಲೆ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಮೀಡಿಯಮ್ ಇದೆ. ಅದೇ ಥರ ಸೈನ್ಸ್ನ ಒಂದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡು ಕೂಡ ಕೊಡಲಾಗಿದೆ. ಕೊನೆಯದಾಗಿ ಸೋಷಿಯಲ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ನ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ. ಒಟ್ಟಾರೆ 10 ಪ್ರಶ್ನೆ ಪತ್ರಿಕೆಗಳು ಇರುತ್ತೆ ಪ್ರತಿ ವಿಷಯದು. ಈ 10 ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲವೂ ಕೂಡ 5 ಅಂದರೆ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ 5 ಮಾದರಿ ಪ್ರಶ್ನೆ ಪತ್ರಿಕೆ, ಆಮೇಲೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ 5 ಮಾದರಿ, ಪ್ರತಿಯೊಂದು ವಿಷಯಕ್ಕೆ 5 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ಕೊಡಲಾಗಿದೆ. ಈ 5 ಕ್ವೆಶ್ಚನ್ ಪೇಪರ್ಗಳನ್ನ ನೀವು ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಸಾಕು, ಇದರಲ್ಲಿ ಜಾಸ್ತಿ ಅಂಕಗಳು ನಿಮ್ಮ ಆ್ಯನುವಲ್ ಎಕ್ಸಾಮ್ಗೆ ರಿಪೀಟ್ ಆಗಬಹುದು ಅಂತ ಒಂದು ಭರವಸೆಯೊಂದಿಗೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಈ 10 ಪ್ರಶ್ನೆ ಪತ್ರಿಕೆಗಳನ್ನ ನಮ್ಮ ಸಾಲ್ವ್ ಮಾಡೋಕ್ಕೆ ತುಂಬಾ ಕಷ್ಟ, ಯಾಕಂದರೆ ತುಂಬ ಎಲ್ಲ ವಿಷಯದಿರುತ್ತೆ, ಜೊತೆಗೆ ಟೈಮ್ ತುಂಬಾ ತೆಗೆದುಕೊಳ್ಳುತ್ತೆ. ಹೀಗಾಗಿ ನಾನು ಕೇವಲ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಜಸ್ಟ್ ಆಗಿ ನಿಮ್ಗೆ ಹೈಲೈಟ್ಸನ್ನು ತೋರಿಸ್ತಾ ಹೋಗ್ತೀನಿ. ಸೊ ಅದನ್ನು ನೀವು ಇಲ್ಲಿ ನಾವೇನು ಲಿಂಕನ್ನು ಕೊಟ್ಟಿರ್ತೀನಲ್ಲ, ನಿಮ್ಮ ಲಿಂಕ್ನ ನೋಡ್ತಾ ಅವಾಗನ್ನ ಒಂದೊಂದಾಗಿ ಡೌನ್ಲೋಡ್ ಮಾಡ್ಕೊತ ಹೋಗಬೇಕು. ಓಕೆ, ಸ್ಟಾರ್ಟ್ ಮಾಡೋಣ ಈಗ ಕ್ಲಾಸ್. ಮೊದಲನೇದಾಗಿ ನಮ್ಮ ಒಂದು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ. ತಮಗೆಲ್ಲ ಗೊತ್ತಿರುವಂತೆ ಪ್ರಥಮ ಭಾಷೆಯ ಒಂದು ವಿಷಯ ಇರುತ್ತೆ, 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಆ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಲು ತಮಗೆ 3 ಗಂಟೆ 15 ನಿಮಿಷಗಳ ಒಂದು ಸಮಯಾವಕಾಶ ಇರುತ್ತೆ. ಸೊ ಇಷ್ಟೊಂದು ತಮಗೆ ಗೊತ್ತಿರ್ತಕ್ಕಂಥದ್ದು. ಇದಾದ ನಂತರ ಇಲ್ಲಿ ಉತ್ತರ ಸಹಿತ ಅಂತ ಇದೆ ನೋಡಿ, ಅಂದರೆ ಇಲ್ಲಿ ನಾನು ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಕೂಡ ಕೊಡಲಾಗಿದೆ. ಈ ಮೊದಲ 6 ಪ್ರಶ್ನೆಗಳೇನಿವೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. ಅದರಲ್ಲಿ ನೋಡಿ ಇಲ್ಲಿ ಉತ್ತರ ಕೂಡ ಕೊಡಲಾಗಿದೆ. ಉತ್ತರ ವಾಕ್ಯವೇಷ್ಟನ ಅಂತ ಇದೆ. ಎರಡನೇ ಒಂದು ಪ್ರಶ್ನೆಯ ಉತ್ತರ ಏನು, ಎರಡನೇ ಪ್ರಶ್ನೆ ಏನಿದೆ, ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿಯಾನು, ಈ ವಾಕ್ಯದಲ್ಲಿಯ ಕ್ರಿಯಾರೂಪವು ಅಂತ ಇದೆ. ಆಪ್ಷನ್ A ನಿಷೇಧಾರ್ಥಕ, ಆಪ್ಷನ್ B ಆತ್ಮಾರ್ಥಕ, ಆಪ್ಷನ್ C ವಿದ್ಯಾರ್ಥಕ, ಆಪ್ಷನ್ D ಸಂಭವನಾರ್ಥಕ. ಇಲ್ಲಿ ಉತ್ತರ ಆಪ್ಷನ್ D ಸಮಾನಾರ್ಥಕ ಇದೆ. ಸೊ ಈ ಥರ ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನ ಕಂಪ್ಲೀಟ್ ಆಗಿ ಕೊಡಲಾಗಿದೆ. ಪ್ರತಿಯೊಂದು ಪ್ರಶ್ನೆ ಅದು 2 ಅಂಕದಿರ್ಬೋದು, 3 ಅಂಕದಿರ್ಬೋದು, 4 ಅಂಕ ಇರ್ಬೋದು, ಎಸ್ಸೆ ರೈಟಿಂಗ್ ಇರ್ಬೋದು, ಲೆಟರ್ ರೈಟಿಂಗ್ ಇರ್ಬೋದು, ಸಂದರ್ಭಗಳಿರ್ಬೋದು, ಸಂದರ್ಭದಲ್ಲೇ ಸ್ಪಷ್ಟೀಕರಿಸಿ. ಸೊ ಪ್ರತಿಯೊಂದು ಪ್ರಶ್ನೆ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ. ಕೇರ್ಫುಲ್ ಆಗಿ ಓದ್ಕೊಂಡು ನಿಮ್ಮ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ಬೋದು. ಸೊ ಹಾಗೆ ನಾವು ಸ್ವಲ್ಪ ಮುಂದೆ ನೋಡ್ತಾ ಹೋಗೋಣ. ಇದು 6ವರೆಗೆ ಆದ ನಂತರ ನಿಮಗೆ ಇಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಮತ್ತು 4 ಅಂಕದ ಒಂದೊಂದು ಪ್ರಶ್ನೆ ಇರುತ್ತೆ. ಆಮೇಲೆ ಮೇನ್ ಕ್ವೆಶ್ಚನ್ ಮತ್ತು ಥರ್ಡಲ್ಲಿ 1 ಅಂಕದ ಪ್ರಶ್ನೆ ಇದೆ. ಇದಾದ ನಂತರ ಮೇನ್ ಕ್ವೆಶ್ಚನ್ ಬರೋ ಸೆಕೆಂಡಲ್ಲಿ. ನೀವು ವಿಡಿಯೋನ ಸ್ಟಾಪ್ ಮಾಡ್ತಾ ಕೂಡ ಈ ಪ್ರಶ್ನೆನ ಓದ್ಕೋಬೋದು, ಇಲ್ಲಾಂದರೆ ನೇರವಾಗಿ ಈ ವಿಡಿಯೋನ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಇಲ್ಲಿ ಕೆಳಗಡೆ 3-4 ವಾಕ್ಯದಲ್ಲಿ ಬರೀಬೇಕಂತ ಪ್ರಶ್ನೆಗಳಿವೆ. 10 ಪ್ರಶ್ನೆಗಳು 2 ಅಂಕದ್ದು. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನ ವಿವರಿಸಿ ಅಂತ ಇದೆ. ಸೊ ಇಲ್ಲಿ ನಾವು ಡಿಟೇಲ್ ಆದ ಒಂದು ಉತ್ತರವನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಈ ಥರ ಪ್ರಶ್ನೆ ಪತ್ರಿಕೆಯಲ್ಲ ಪ್ರತಿಯೊಂದು ಪ್ರಶ್ನೆಗಳು ಕೇವಲ 2 ಅಂಕದ ಅಷ್ಟೇ ಅಲ್ಲ, ಲಾಂಗ್ ಕ್ವೆಶ್ಚನ್ಗಳು ಉತ್ತರ ಕೊಟ್ಟಿಲ್ಲ ಅಂದ್ರೆ ಲಾಂಗ್ ಕ್ವೆಶ್ಚನ್ಗಳ ಉತ್ತರವನ್ನು ಕೂಡ ನಾವಿಲ್ಲಿ ಡೀಟೇಲ್ ಆಗಿ ಪ್ರಶ್ನೆ ಮತ್ತು ಉತ್ತರ ಕ್ವೆಶ್ಚನ್ ಪೇಪರಲ್ಲೇ ಕೊಡಲಾಗಿದೆ. ಸೊ ಈ ಒಂದು 5 ಪ್ರಶ್ನೆ ಪತ್ರಿಕೆ ಏನಿದೆ ಕನ್ನಡ ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ ಇದೆ. ಇನ್ನೂ 5 ಪ್ರಶ್ನೆ ಪತ್ರಿಕೆ ಏನಿದೆ ನಿಮಗೆ ಕೇವಲ ಪ್ರಶ್ನೆ ಪತ್ರಿಕೆ ಕೊಟ್ಟಿದೆ, ನಿಮ್ಮ ಪ್ರಾಕ್ಟೀಸ್ ಅಲ್ಲ. ಅಂದರೆ ಒಟ್ಟಾರೆ 10 ಪ್ರಶ್ನೆ ಪತ್ರಿಕೆಯನ್ನು ನೀವು ಇಲ್ಲಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತ ನೋಡ್ಕೋಬಹುದು. ಇಲ್ಲಿ ಕವಿ, ಕಾಲಕೃತಿ, ಕವಿ ಪರಿಚಯ ಇದೆ, ಕವಿ ಪರಿಚಯ ಕೂಡ ಡೀಟೇಲ್ ಆಗಿ ಕೊಡಲಾಗಿದೆ. ಆ ಥರ ನೀವು ಕಂಪ್ಲೀಟಾಗಿ ನೋಡ್ತಾ ಹೋಗ್ಬೋದು. ಇದಾದ ನಂತರ ನಾವು ನೆಕ್ಸ್ಟ್ ಕ್ವೆಶ್ಚನ್ ಪ್ರಶ್ನೆ ಪತ್ರಿಕೆ ನೋಡೋಣ. ಅದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಸೊ ಇಂಗ್ಲೀಷನ್ನು ಫಸ್ಟ್ ಲ್ಯಾಂಗ್ವೇಜಲ್ಲಿ ಕಲಿತಕ್ಕಂಥ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ, ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ
ಈ ಇಂಗ್ಲಿಷ್ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ತುಂಬಾನೇ ಯೂಸ್ ಆಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಸಬ್ಜೆಕ್ಟ್ ಕೋಡ್ 14A ಅಂತ ಇದೆ. ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು 3 ಗಂಟೆ 15 ನಿಮಿಷ, ಅಂಕಗಳು 100. ಫಸ್ಟ್ ಲ್ಯಾಂಗ್ವೇಜ್ ಇರೋದ್ರಿಂದ ಇದು ಇಂಗ್ಲಿಷ್ ಏನಿರುತ್ತೆ 100 ಅಂಕದಿರುತ್ತೆ. ಇಲ್ಲಿ ಮೊದಲ 6 ಪ್ರಶ್ನೆಗಳು ತಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಇದಾದ ನಂತರ ಬರ್ತಕ್ಕಂಥ ಒಂದು ಪ್ರಶ್ನೆ ಏನಿದೆ, ನಿಮಗೆ ಪೇರ್ ಅಕಾರ್ಡಿಂಗ್ಲಿ ಇನ್ ದ ಫಾರಿನ್ ಸೆಂಟೆನ್ಸ್ ಸಂಬಂಧಪಟ್ಟಂತ ಇದೆ. ಆಮೇಲೆ ರೀರೈಟ್ ಆಸ್ ಎ ಡೈರೆಕ್ಟೆಡ್ ಅಂತ ಪ್ರಶ್ನೆಗಳಿವೆ. ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಒಟ್ಟಾರೆ ಇಲ್ಲಿ ಕೂಡ ನಾವು 5 ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗಿದೆ. ಇದಾದ ನಂತರ ಥರ್ಡ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ನೋಡೋಣ. ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ 31E ಅಂತ ಸಬ್ಜೆಕ್ಟ್ ಕೋಡ್ ಇದೆ. ಸೊ ಕಾಮನ್ ಆಗಿ ಜಾಸ್ತಿ ಜನ ಇಂಗ್ಲಿಷ್ ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥ ಸ್ಟೂಡೆಂಟ್ಗಳು ಇರೋದ್ರಿಂದ ಈ ಪ್ರಶ್ನೆ ಪತ್ರಿಕೆ ತುಂಬ ಯೂಸ್ಫುಲ್. ಬಟ್ ಇಲ್ಲಿ ಒಂದು ಏನಂದರೆ ಇದು ಕೇವಲ 3 ಗಂಟೆ ಇರುತ್ತೆ ಸಮಯ. ನಾವಿಲ್ಲಿ ಹಿಂದಿನ 2 ಪ್ರಶ್ನೆ ಪತ್ರಿಕೆ ನೋಡಿದ್ವಿ. ಪ್ರಥಮ ಭಾಷೆ ಕನ್ನಡ ಆಗಿರ್ಬೋದು, ಆಮೇಲೆ ಪ್ರಥಮ ಭಾಷೆ ಇಂಗ್ಲಿಷ್ ಆಗಿರ್ಬೋದು. ಇವು 3 ಗಂಟೆ 15 ನಿಮಿಷ ಇತ್ತು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಲು. ಬಟ್ ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಗಳು ಇರುತ್ತೆ, ಅವಕ್ಕೆ 3 ಗಂಟೆ ಮಾತ್ರ ಇರುತ್ತೆ. ಇನ್ನು ಅಂಕಗಳು 80 ಇರುತ್ತೆ. ಪ್ರಥಮ ಭಾಷೆಗಳಿಗೆ 100 ಅಂಕ ಇದ್ದರೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಈ ಸಬ್ಜೆಕ್ಟ್ಗಳಿಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಮೊದಲ ಒಂದು 4 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಈ 4 ಪ್ರಶ್ನೆಗಳಾದ ನಂತರ 12 ಪ್ರಶ್ನೆಗಳಿವೆ ಒಂದೊಂದು ಅಂಕದ್ದು. ಇದು ನಿಮಗೆ ಗ್ರಾಮರ್ ವಿಷಯಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳು ಇರುತ್ತೆ. ಇದಾದ ನಂತರ ನಿಮಗೆ 2 ಅಂಕದ ಪ್ರಶ್ನೆಗಳು ಪಾಠಗಳಿಂದ, ಪದ್ಯಗಳಿಂದ. ಸೊ ಇದು ಬರ್ತಕ್ಕಂಥದ್ದು. ವೈ ಡಿಡ್ ಸ್ವಾಮಿ ಕನ್ಕ್ಲೂಡ್ ದ್ಯಾಟ್ ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್? ಹೌ ಡು ಯು ಸೇ ದ್ಯಾಟ್ ಅಂಬೇಡ್ಕರ್ ವಾಸ್ ಅ ವೋರಸಿಸ್ ರೀಡರ್? ಸೊ ಇದ್ರ ಜೊತೆಗೆ ಇದು ದ್ವಿತೀಯ ಭಾಷೆ ಇಂಗ್ಲಿಷ್ ಕೂಡ ನಾವು 5 ಮಾದರಿ ಪ್ರಶ್ನೆ ಪತ್ರಿಕೆ, ವಿಷಯ ಸಂಪನ್ಮೂಲ ಶಿಕ್ಷಕರಿಂದ ತಯಾರಿ ಮಾಡಿದಂಥ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸಾಕಷ್ಟು ಒಂದು ಟೀಚರ್ಸ್ ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಒದಗಿಸಿದಂಥದ್ದು. ಸೊ ಈ ಪ್ರಶ್ನೆ ಪತ್ರಿಕೆಗಳ ಒಂದು ಕೇರ್ಫುಲ್ ಆಗಿ ನೀವು ಡೌನ್ಲೋಡ್ ಮಾಡಿಕೊಂಡು, ಸಾಧ್ಯವಾದರೆ ನಿಮಗೆ ಪ್ರಿಂಟ್ ತಗೊಳ್ಳಿ. ಸಾಧ್ಯ ಆಗದೇ ಇದ್ದರೆ ನೀವು ಮೊಬೈಲಲ್ಲಿ ಕೂಡ ನೋಡಿಕೊಂಡು ಇವುಗಳಿಗೆ ಪ್ರಶ್ನೆ ಹಾಗೂ ಉತ್ತರಗಳನ್ನು ಓದ್ಕೊಳ್ಳಿ. ಸೊ ಪ್ರತಿ ವಿಷಯದ 5 ಮಾಡಲ್ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ಇವು ನಿಮಗೆ ಎಲ್ಲ ಎಕ್ಸಾಮ್ಗಳಿಗೆ, ಪ್ರಿಪರೇಟರಿ ಆಗಿರ್ಬೋದು, ಸೀರೀಸ್ ಆಗಿರ್ಬೋದು, ಆ್ಯನುವಲ್ ಎಕ್ಸಾಮ್ ಎಲ್ಲಕ್ಕೂ ಹೆಲ್ಪ್ ಆಗುತ್ತೆ. ಇದು ನೋಡಿದ್ವಿ. ನೆಕ್ಸ್ಟ್ ಮುಂದಿನ ವಿಷಯಕ್ಕೆ ಹೋಗೋಣ. ಈಗ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಹಿಂದಿಯಿಂದ ನೋಡಿ, ಮಾಡಲ್ ಕ್ವಶನ್ ಪೇಪರ್ ಇದು 1ನೇದಿದೆ. ಇಲ್ಲಿ ಕೂಡ 3 ಗಂಟೆ 15 ನಿಮಿಷ, ಅಂಕಗಳು 80. ಈಗಾಗಲೇ ಹೇಳಿದೆ ನಾನು, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಗಳಿಗೆ ಯಾವಾಗೂ 3 ತಾಸು ಮಾತ್ರ ಪ್ರಶ್ನೆ ಪತ್ರಿಕೆ ಇರುತ್ತೆ ಬಿಡಿಸಲು. 80 ಅಂಕದಿರುತ್ತೆ. ಇಲ್ಲಿ ಕೂಡ ಮೊದಲ ಒಂದು 8 ಪ್ರಶ್ನೆಗಳೇನಿವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವೆ. ಸೊ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಆದ ನಂತರ ತಮಗೆ ಕೊಡ್ತಕ್ಕಂಥದ್ದು ಮೇನ್ ಕ್ವಶನ್ ಮಟ್ಟಲ್ಲಿ ಈ ಒಂದು ಅನುರೂಪಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳಿವೆ. ಅದಾದ ನಂತರ ನಮಗೆ 1 ಅಂಕದ ಪ್ರಶ್ನೆಗಳಿವೆ. ಸೊ ಹೀಗೆ 2 ಅಂಕದ ಪ್ರಶ್ನೆಗಳು, ಅದಾದ ನಂತರ 3 ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಸೊ 3 ಅಂಕದ ಆದ ನಂತರ ಹೀಗೆ ನೋಡ್ತಾ ಹೋಗ್ಬೋದು 4 ಅಂಕದ ಪ್ರಶ್ನೆಗಳಿವೆ. ಆಮೇಲೆ ಇಲ್ಲೊಂದು ಪ್ಯಾಸೇಜ್ ರೀಡಿಂಗ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಪ್ಯಾಸೇಜ್ ರೀಡಿಂಗ್ ಆದ ಎಸ್ಸೆ ರೈಟಿಂಗ್ ಇದೆ. ಎಸ್ಸೆ ರೈಟಿಂಗ್ ಆದ ನಂತರ ಲೆಟರ್ ರೈಟಿಂಗ್ ಇದೆ 5 ಅಂಕದ್ದು. ಸೊ ಇದಾದ ನಂತರ ಮತ್ತೆ ಮಾಡಲ್ 2ನೇ ಮಾಡಲ್ ಪೇಪರ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಒಟ್ಟಾರೆ 5 ಪ್ರಶ್ನೆ ಪತ್ರಿಕೆ ನೋಡ್ಕೋಬೋದು. ತೃತೀಯ ಭಾಷೆ ಹಿಂದಿ ಆದ ನಂತರ ನಾವೀಗ ಹೋಗ್ತಾ ಇದ್ವಿ ಮ್ಯಾಥಮೆಟಿಕ್ಸ್ನ ವಿಷಯ. ಸೊ ಮ್ಯಾಥಮೆಟಿಕ್ಸಲ್ಲಿ ನಮಗೆ 80 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಸಮಯ ನೋಡಿ 3 ಗಂಟೆ 15 ನಿಮಿಷ. ಸೊ ಕೇರ್ಫುಲ್ಲಾಗಿ ನೆನಪಿಟ್ಕೊಳ್ಳಿ, ಪ್ರಥಮ ಭಾಷೆ ಏನಿರುತ್ತೆ 100 ಅಂಕ ಇರುತ್ತೆ. ಬಟ್ ಉಳಿದ ವಿಷಯಗಳು 80 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಗಣಿತದಲ್ಲಿ ಮೊದಲ 8 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಇದು ನಾನು ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ದೀನಿ, ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲೇ ಸೈಡಲ್ಲಿ ನಿಮ್ಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದು ಇಂಗ್ಲೀಷ್ನ ಒಂದು ಇಂಗ್ಲೀಷ್ ಮೀಡಿಯಂನ ಮ್ಯಾಥಮೆಟಿಕ್ಸ್ ಒಂದು ಪ್ರಶ್ನೆ ಪತ್ರಿಕೆ. ಯಾರು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕಲಿತಾ ಇದ್ದೀರೋ, ಇಂಗ್ಲೀಷ್ ಮೀಡಿಯಂದವರು ಇದನ್ನು ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಪ್ರಾರಂಭದಲ್ಲಿ ನಿಮಗೆ ಈ ಒಂದು ಚಾರ್ಟನ್ನು ತೋರಿಸಿದ್ದೆ. ಅಂದರೆ ಈ ವಿಡಿಯೋನ ಕೆಳಗಡೆ ನಿಮ್ಗೊಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಅಷ್ಟು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೋದು. ಬಟ್ ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ಮಾತ್ರ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕನ್ನಡ ಮಾಧ್ಯಮದಲ್ಲಿ ನೀವು ಕಲಿತಾ ಇದ್ದರೆ ಮ್ಯಾಥಮೆಟಿಕ್ಸ್ನ ಕನ್ನಡ ಮಾಧ್ಯಮ ಇದನ್ನು ಮಾತ್ರ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಾ ಇದ್ದರೆ ಈ ಲಿಂಕನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಒಂದೇ ಲಿಂಕಲ್ಲಿ ಈ ಅಷ್ಟು ಪ್ರಶ್ನೆ ಪತ್ರಿಕೆ ತಮಗೆ ಸಿಗುತ್ತೆ. ಆ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ಸೊ ನಾವು ಇಂಗ್ಲೀಷ್ ಮಾಧ್ಯಮದ ಒಂದು ಕನ್ನಡ ಮಾಧ್ಯಮದ ಮ್ಯಾಥಮೆಟಿಕ್ಸನ್ನು ನೋಡ್ಕೊಂಡಿವಿ. ಇದಾದ ನಂತರ ನಮಗೆ ಸೈನ್ಸ್ ವಿಷಯ. ಸೊ ವಿಜ್ಞಾನ ವಿಷಯದಲ್ಲಿ ಇದು ಪ್ರಶ್ನೆ ಪತ್ರಿಕೆ ಬಿಡಿಸಲು 3 ಗಂಟೆ 15 ನಿಮಿಷ ಇರುತ್ತೆ. ಅಂಕಗಳು 80 ಇರುತ್ತೆ. ಇಲ್ಲಿ ಮೊದಲ ಒಂದು 3 ಪ್ರಶ್ನೆಗಳು. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಡಿವಿಷನ್ ಇರುತ್ತೆ. ABC ಅಂತ 3 ಭಾಗ ಇರುತ್ತೆ. ಎದಲ್ಲಿ ಭೌತ ವಿಜ್ಞಾನ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಮೊದಲ 3 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಆಮೇಲೆ 1 ಅಂಕದ 2 ಪ್ರಶ್ನೆಗಳು.
ಇದಾದ ನಂತರ 2 ಅಂಕದ 2 ಪ್ರಶ್ನೆಗಳು. ಇದು ಭೌತಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ಇಲ್ಲಿ ನಾವು ಕಾಣ್ತಾ ಇರ್ತೀವಿ. 4 ಅಂಕದ ಪ್ರಶ್ನೆಗಳು. ಸೊ ಇದಾದ ನಂತರ ಮತ್ತೆ ಇಲ್ಲಿ 5 ಅಂಕದ ಒಂದು ಪ್ರಶ್ನೆ. ಇದು ಆದ ನಂತರ ನಿಮಗೆ ಬಿ ಸೆಕ್ಷನ್ ಪ್ರಾರಂಭ ಆಗುತ್ತೆ. ಈ ಬಿ ಸೆಕ್ಷನ್ ಅಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತ 25 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ಅಂದ್ರೆ ಈ ಒಂದು ಭಾಗದಲ್ಲಿ. ಸೊ ಇದು ಇಂಗ್ಲಿಷ್ ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಇದು ಬಿ ಭಾಗ ನೋಡ್ತಾ ಇದ್ದೀವಿ. ಅಂದ್ರೆ ಒಂದೇ ಕ್ವೆಶ್ಚನ್ ಪೇಪರ್ ಎ ಭಾಗ ಮತ್ತು ಬಿ ಭಾಗ ನೋಡ್ಕೊಂಡಿವಿ. ಸೊ ಇದಾದ ನಂತರ ಮುಂದೆ ಸಿ ಭಾಗದವು ಕೂಡ ಒಂದು ಇರುತ್ತೆ. ಸಿ ಭಾಗದಲ್ಲಿ ನಮಗೆ ಜೀವಶಾಸ್ತ್ರಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು 28 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಕೂಡ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಇರುತ್ತೆ. ಈ ತರ ನಾವು ನೋಡ್ತಾ ಹೋಗ್ಬೋದು. ಇದಾದ ನಂತರ ಮತ್ತೆ ನಮಗೆ ಇಲ್ಲಿ 2ನೇ ಒಂದು ಪ್ರಶ್ನೆ ಮಾಡಲ್ ಕ್ವೆಶ್ಚನ್ ಪೇಪರ್ ಸ್ಟಾರ್ಟ್ ಆಗುತ್ತೆ. ಇದು ಸೈನ್ಸ್ನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಇದಾದ ನಂತರ ನಾವು ಸೈನ್ಸ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆ. ಈ ಸೇಮ್ ಕನ್ನಡದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಏನಿರುತ್ತೆ ಅದೇ ಒಂದು ಭಾಷಾಂತರ ಅಂತ ನಾವು ಹೇಳ್ತೀವಲ್ಲ, ಟ್ರಾನ್ಸ್ಲೇಷನ್. ಅದೇ ಭಾಗ ಎ ಫಿಸಿಕ್ಸು, ಭಾಗ ಬಿ ಕೆಮಿಸ್ಟ್ರಿ, ಭಾಗ ಸಿ, ಈ ಥರ ನಮಗೆ ಬೇರೆ ಬೇರೆ ಭಾಗದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಈ ಪ್ರಶ್ನೆ ಪತ್ರಿಕೆಗಳು ಏನಿದೆ ನಿಮಗೆ ಪ್ರಾಕ್ಟೀಸ್ ಪರ್ಪಸ್ ಆಗಿರೋದು. ಇವು ಕೇವಲ ಮಾದರಿ ಆಗಿರುತ್ತೆ. ಪ್ರಿಪರೇಟರಿ ಎಕ್ಸಾಮ್ಗೆ ಇದೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತ ಮತ್ತೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಬೇಡಿ. ಯಾಕಂದರೆ ಈಗ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇವು ಕೇವಲ ಮಾದರಿ. ಇದರ ಒಳಗಿನ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ಬೋದು ಅಷ್ಟೇ. ಇದಾದ ನಂತರ ನಾವೀಗ ಸೋಷಿಯಲ್ ಸೈನ್ಸನ್ನು ನೋಡ್ಕೊಳ್ಳೋಣ. ಈ ಸೋಷಿಯಲ್ ಸೈನ್ಸ್ನ ಒಂದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ. ಇಲ್ಲಿ ಕೂಡ ನಿಮಗೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 5 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಕೊಡಲಾಗಿದೆ. ಸೊ 5 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಇಲ್ಲಿ ಸೋಷಿಯಲ್ ಸೈನ್ಸ್ನಲ್ಲಿ ಮೊದಲ 8 ಪ್ರಶ್ನೆಗಳೇನಿವೆ ತಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಪದಗಳು ಸಂವಿಧಾನಕ್ಕೆ ಈ ತಿದ್ದುಪಡಿ ಮೂಲಕ ಸೇರ್ಪಡೆಗೊಂಡವು. ಇಲ್ಲಿ ಎ 73ನೇ ತಿದ್ದುಪಡಿ, ಬಿ 17ನೇ ತಿದ್ದುಪಡಿ, ಸಿ 42ನೇ ತಿದ್ದುಪಡಿ, ಡಿ 21ನೇ ತಿದ್ದುಪಡಿ. ಸೊ ಈ ಥರ ಒಂದು 8 ಪ್ರಶ್ನೆಗಳಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದಾದ ನಂತರ ಮೇನ್ ಕ್ವಶನ್ ನಂಬರ್ 2 ಇರುತ್ತೆ. 1 ಅಂಕದ 8 ಪ್ರಶ್ನೆಗಳಿವೆ. ಸೊ ಈ ಪ್ರಶ್ನೆಗಳು ತಮಗಿರೋದು ಒಂದು ವಾಕ್ಯದಲ್ಲಿ ನೇರವಾಗಿ ನಾವು ಬರೀತಕ್ಕಂಥ ಪ್ರಶ್ನೆಗಳು. ಅದಾದ ನಂತರ 3-4 ವಾಕ್ಯದಲ್ಲಿ ಬರೀಬೇಕಾದಂಥ 2 ಅಂಕದ ಪ್ರಶ್ನೆಗಳು 8 ಇರುತ್ತೆ. ಅದಂತ 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, ಇನ್ನು 5 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಭಾರತ ನಕ್ಷೆಯನ್ನು ಬಿಡಿಸಿ ಈ ಸ್ಥಳಗಳನ್ನು ಗುರುತಿಸಿ ಅಂತ ಕೊಡ್ತಾರೆ. ಸೊ ನೆಕ್ಸ್ಟ್ ಇದಾದ ನಂತರ ಮಾದರಿ ಪ್ರಶ್ನೆ 2. ಸೊ ಸೋಷಿಯಲ್ ಸೈನ್ಸ್ನ ಒಟ್ಟಾರೆ 5 ಪ್ರಶ್ನೆ ಪತ್ರಿಕೆ ಇವು. ಇದಾದ ನಂತರ ಸೋಷಿಯಲ್ ಸೈನ್ಸಲ್ಲಿ ನಾವು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಲಾಗಿದೆ. ಇದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಇಲ್ಲಿ ಸೇಮ್ ಆಗಿ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಏನಿರುತ್ತೆ ಅದೇ ಇಂಗ್ಲೀಷ್ ಮಾಧ್ಯಮದಲ್ಲಿ ಟ್ರಾನ್ಸ್ಲೇಟ್ ಆಗಿರುತ್ತೆ. ಸೊ ಹೀಗಾಗಿ ಇದು ಕೇವಲ ಇಂಗ್ಲೀಷ್ ಮೀಡಿಯಮಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು, ಇದು ಕೂಡ ನಮಗೆ 5 ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಕೊಡಲಾಗಿದೆ. ಈ ಥರ ನೀವು ಮಾಡಬೇಕಾದ ಒಂದು ಕೆಲಸ ಏನು ಗೊತ್ತಾಯ್ತು. ಈಗ ಈ ವಿಡಿಯೋನ ಮುಗಿದ ನಂತರ ಈ ವಿಡಿಯೋನ ಕಾಮೆಂಟ್ ಬಾಕ್ಸ್ ಏನಿರುತ್ತೆ, ಕಾಮೆಂಟ್ ಬಾಕ್ಸನ್ನು ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ನಮ್ಮ scoringtarget.com ವೆಬ್ಸೈಟ್ನ ಲಿಂಕ್ ಇರುತ್ತೆ, ಫಸ್ಟ್ ಲಿಂಕ್. ಸೊ ಫಸ್ಟ್ ಲಿಂಕ್ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ನಿಮಗೆ ನಮ್ಮ scoringtarget.com ಒಂದು ವೆಬ್ಸೈಟ್ಗೆ ಹೋಗುತ್ತೆ. ಆ ವೆಬ್ಸೈಟಲ್ಲಿ ಪ್ರಾರಂಭದಲ್ಲಿಷ್ಟೆಲ್ಲ ನಿಮಗೆ ಡೀಟೇಲ್ ಆಗಿರುತ್ತೆ. ಒಂದೊಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವರ್ಷದ ಪ್ರಶ್ನೆ ಪತ್ರಿಕೆ, ಯಾವ್ಯಾವ ವಿಷಯ ಮತ್ತು ಯಾವ್ಯಾವ ಮಾಧ್ಯಮ, ಈ ಪ್ರಶ್ನೆ ಪತ್ರಿಕೆ ಪ್ರಿಪೇರ್ ಆಗೋದ್ರಿಂದ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅಂತ ಸ್ವಲ್ಪ ಒಂದು 4-5 ಪ್ಯಾರಾಗ್ರಾಫ್ ಇರುತ್ತೆ. ಅದನ್ನು ಓದಿಕೊಂಡು ಅದಾದ ನಂತರ ಕೆಳಗಡೆ ನಿಮಗೆ ಕ್ಲಿಕ್ ಟು ಡೌನ್ಲೋಡ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಫಾರ್ ಆಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಆಲ್ ಮೀಡಿಯಮ್ಸ್ ಅಂತ ಏನಿದೆ. ಸೊ ಈ ಒಂದು ಭಾಗಕ್ಕೆ ಬಂದಾಗ ಇಲ್ಲಿ ನಿಮಗೆ ವಿಷಯವಾರು ಲಿಂಕ್ ಇರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನೇರವಾಗಿ PDF ಫಾರ್ಮಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬಹುದು. ತುಂಬ ಈಸಿಯಾಗಿದೆ ಮತ್ತು ತುಂಬ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಏನಿದೆ 5 ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ಇದರಲ್ಲಿ ನಿಮಗೆ ಜಾಸ್ತಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಸಂಪನ್ಮೂಲ ಶಿಕ್ಷಕರು ಕೂತ್ಕೊಂಡು ಚರ್ಚೆ ಮಾಡಿ ಎಕ್ಸಾಮಲ್ಲಿ ಯಾವುದು ಬರ್ಬೋದು ಅಂತಕ್ಕಂಥ ಪಾಸಿಬಲ್ ಆಧಾರ ಮೇಲೆ ಇವುಗಳನ್ನು ರಚನೆ ಮಾಡಲಾಗಿದೆ. ಸೊ ಈ ಸಂಪನ್ಮೂಲ ರಚನೆ ಮಾಡಿದಂಥ ಸಂಪನ್ಮೂಲ ವ್ಯಕ್ತಿಗಳಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.